ಪವರ್ ಆಗ್ತಾ ಇದ್ರೆ ನಾವು ಭಿಕ್ಷುಕರಾಗಿದ್ದೇವೆ. ಪಾಕಿಸ್ತಾನದ ಸಚಿವ ಹೇಳಿಕೆ. ನಾವು ಭಾರತದ ಜೊತೆ ಹೋಲಿಕೆ ಮಾಡಿಕೊಂಡು ನೋಡೋಣ. ಎರಡು ದೇಶಗಳು ಒಂದೇ ದಿನ ಸ್ವಾತಂತ್ರ್ಯಗೊಂಡು, ಆದರೆ ಭಾರತ ಸೂಪರ್ ಪವರ್ ರಾಷ್ಟ್ರವಾಗಿದ್ರೆ ನಾವು ಭಿಕ್ಷುಕರಾಗಿದ್ದೇವೆ ಅಂತ ಪಾಕಿಸ್ತಾನ ಸಚಿವ ಮೌಲಾನಾ ಫಜ್ಲುರ್ ರೆಹಮಾನ್ ಸಂಸತ್ ಅಧಿವೇಶನದಲ್ಲಿ ಹೇಳಿದ್ದಾರೆ. ಸಂಸತ್ ಅಧಿವೇಶನದಲ್ಲಿ ಮಾತನಾಡಿದಂತಹ ಅವರು, ಭಾರತ ಇಂದು ಸೂಪರ್ ಪವರ್ ರಾಷ್ಟ್ರವಾಗುವ ಕನಸನ್ನ ಕಾಣ್ತಾ ಇದೆ. ಆದರೆ ಪಾಕಿಸ್ತಾನ ಸಾಲದ ಸುಳಿಗೆ ಸಿಲುಕಿ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬಂದಿದ್ದೇವೆ. ಇದಕ್ಕೆ ಕಾರಣ ಅಧಿಕಾರ ಹಿಡಿಯಲು ಹೋರಾಟವನ್ನ ಅಭಿವೃದ್ಧಿಗೆ ಬಳಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ನಾವು 2018ರ ಚುನಾವಣೆ ಬೇಡ ಅಂತ ಹೇಳಿದ್ವಿ, ಆದ್ರೆ ಕೇಳದೆ ಮತದಾನ ನಡೆಯಿತು. ಇದೀಗ ಮತ್ತೆ ಚುನಾವಣೆ ಬೇಡ ಅಂದರೂ ಮಾಡಿದ್ದೇವೆ. ಇದರಿಂದ ಪಕ್ಷಗಳು ರ್ಯಾಲಿಗಳಿಗೆ ಖರ್ಚು ಮಾಡುತ್ತಾ ಇದ್ದಾರೆಯೇ ಹೊರತು ಅಭಿವೃದ್ಧಿಗೆ ಬಳಸ್ತಾ ಇಲ್ಲ. ಚುನಾವಣೆಗಳಿಗೆ ಅಗತ್ಯವಾಗಿ ಹಣ ಖರ್ಚಾಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ನಮ್ಮದು ಮುಸ್ಲಿಂ ರಾಷ್ಟ್ರ ಅಂತ ಘೋಷಿಸಿಕೊಂಡೆವು, ಆದ್ರೆ 1873ರ ನಂತರ ನಮ್ದು ಜಾತ್ಯತೀತ ರಾಷ್ಟ್ರವಾಗಿ ಬದಲಾಗಿದೆ. ಅಂದಿನಿಂದ ಇಲ್ಲಿಯವರೆಗೆ ಒಂದೇ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಲ ಆಗಿಲ್ಲ. ಹೀಗೆ ಆದ್ರೆ ದೇಶ ಅಭಿವೃದ್ಧಿಯಾಗುವುದು ಯಾವಾಗ ಅಂತ ಪಾಕಿಸ್ತಾನದ ಪ್ರಮುಖ ಇಸ್ಲಾಮಿಕ್ ಸಂಘಟನೆಕಾರರಾದಂತಹ ಮೌಲಾನಾ ಫಜ್ಲುರ್ ರೆಹಮಾನ್ ಹೇಳಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.